ಸುಮತಿ ಏನೋ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಷ್ಟೊತ್ತಿಗಲ್ಲಿಗೆ ಅವ್ರ ಮನೆ ಕೆಲಸದವಳು ಬರ್ತಾಳೆ. ಅಮ್ಮನವ್ರೆ. ಏನಮ್ಮ ಸರೋಜಾ? ಅಮ್ಮನವ್ರೆ, ನೀವಿಷ್ಟು ವಿರೋಧಿಯಿಂದ ಮಾತಾಡಿಸ್ತೀರಾ, ಆದ್ರೆ ನಿಮ್ಮ ಸೊಸೆ ತುಂಬಾ ಬೈತಾರೆ. ನಾನು ತುಂಬಾ ಮನೆ ಕೆಲಸ ಮಾಡಿದೀನಿ, ನನಗಂತೂ ಈ ಮನೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾಕಮ್ಮ, ಅಂಥದ್ದೇನಾಯ್ತು? ನಾನು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಬೈತಾರೆ. ಮುದಿಗೂಬೆ ಥರ ಸುಮ್ಮನೆ ಕೂತಿದ್ಯಲ್ಲ, ಚೆನ್ನಾಗಿ ಕೆಲಸ ಮಾಡೋಕ್ಕಾಗಲ್ವಾ ಅಂತ. ನಾನಂತೂ ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಏನೇ ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ಯಾ? ನವ್ಯ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಅತ್ತೆ, ಇವಳು ಕೆಲಸದವಳು, ಇವಳಿಗೇನು ಮರ್ಯಾದೆ ಕೊಟ್ಟು ಮಾತಾಡೋದು? ಕೆಲಸದವರೇ ಆಗಿರ್ಬೋದು, ಆದ್ರೆ ಅವರು ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವರು. ಸರಿ, ಅದೇನು ಗೋಳ್ ನಿಮ್ದು ಅಂತ ಹೇಳಿ. ನಾನು ನಿನ್ನೆನೇ ಹೇಳಿದ್ನಲ್ಲ ಅಮ್ಮನವ್ರೆ, ತಿಂಡಿ, ಅಡುಗೆ, ಬಟ್ಟೆ, ಪಾತ್ರೆ ಇದಿಷ್ಟು ಮಾಡಿ ಹೋಗ್ತೀನಿ, ಆದರೆ ಬಗ್ಗಿ ಕಸ ಗುಡಿಸೋದು, ಮನೆ ಒರೆಸೋದು ನನ್ನಿಂದ ಮಾಡೋಕ್ಕಾಗ್ತಿಲ್ಲ. ಆಗಲ್ಲ ಅಂದಮೇಲೆ ಅವತ್ತು ಕೆಲಸ ಮಾಡ್ತೀನಿ ಅಂತ ಯಾಕೆ ಒಪ್ಕೋಬೇಕಾಗಿತ್ತು? ಮನೆ ತುಂಬ ದೊಡ್ಡದು, ನನ್ನ ಕೈಲಿ ಆಗ್ತಾನೆ ಇಲ್ಲ. ಇನ್ನೂ ಮಾಡಿ, ಇನ್ನೂ 3 ಮನೆ ಮಾಡಿ, ಆಮೇಲೆ ನಾನು ನಮ್ಮ ಮನೇಲೂ ಕೆಲಸ ಮಾಡಬೇಕು. ನನ್ನ ಕೈಲಿ ಆಗ್ತಿಲ್ಲ. ಅದು ನಿನ್ನ ಹಣೆ ಬರ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನವ್ಯ. ಸರೋಜ ಅವರೇ, ನೀವು ಹೇಳೋದು ನನಗೆ ಅರ್ಥ ಆಗ್ತಿದೆ. ನಾಳೆಯಿಂದ ಅಡಿಗೆ, ತಿಂಡಿ, ಬಟ್ಟೆ, ಪಾತ್ರೆ ಮಾತ್ರ ನೀವು ಮಾಡಿ ಸಾಕು. ಓಹೋ, ಏನತ್ತೆ? ಕಸ ಗುಡಿಸೋದು, ಮನೆ ಒರೆಸೋದು ಇದನ್ನೆಲ್ಲ ಯಾರು ಮಾಡ್ತಾರೆ? ನೀವು ಮಾಡ್ತೀರಾ? ಸರಿ, ನಾನೇ ಮಾಡ್ತೀನಿ. ಹಾಗಿದ್ರೆ ಕೆಲಸದವ್ರು ಯಾಕೆ? ನೋಡು, ನಾಳೆಯಿಂದ ಈ ಕಡೆ ತಲೆನೂ ಹಾಕ್ಬೇಡ. ಎಲ್ಲ ಕೆಲಸ ಇವರೇ ಮಾಡ್ಕೊಳ್ತಾರೆ. ಹೋಗ್ತಾ ಇರು. ನೋಡಿ ಅತ್ತೆ, ನಾಳೆಯಿಂದ ಕಸ ಗುಡಿಸೋದು, ಮನೆ ಒರೆಸೋದು, ತಿಂಡಿ, ಅಡಿಗೆ, ಬಟ್ಟೆ, ಪಾತ್ರೆ ಎಲ್ಲನೂ ನೀವೇ ಮಾಡಬೇಕು. ಹಲೋ. ಹಾಂ, ಹೇಳು ಪೂರ್ಣಿಮಾ. ಮೂವಿಗಾ? ಯಾವ ಮೂವಿಗೆ? ಹೌದಾ, ಸಂಜೆ ಬೇಡ ಕಣೆ. 7 ಗಂಟೆ ಅಂದರೆ ಮೂವಿ ಮುಗಿಯೋದೇ ಲೇಟ್ ಆಗಿಬಿಡುತ್ತೆ. 4 ಗಂಟೆ ಅಂದರೆ 7:30, 8 ಗಂಟೆಗೆಲ್ಲ ಮನೇಲಿ ಇರ್ಬೋದು. ಲೇಟ್ ಆದರೆ ನಮ್ಮ ಮನೇಲಿ ಬೈತಾರೆ, ಅದಕ್ಕೆ. ಸರಿ. ಸ್ಫೂರ್ತಿ, ಯಾರ ಜೊತೆ ಮಾತಾಡ್ತಿದ್ದೆ? ನನ್ನ ಫ್ರೆಂಡ್ ಜೊತೆ. ಗರ್ಲ್ ಫ್ರೆಂಡಾ ಅಥವಾ ಬಾಯ್ ಫ್ರೆಂಡಾ? ಏನದಕ್ಕೆ ಈ ರೀತಿ ಕೇಳ್ತಾ ಇದ್ದೀರಾ? ಮೂವಿ ಅಂತೆಲ್ಲ ಮಾತಾಡ್ತಿದ್ಯಲ್ಲ, ಅದಕ್ಕೆ ಡೌಟ್ ಬಂತು, ಕೇಳಿದೆ. ನನ್ನ ಫ್ರೆಂಡ್ ಪೂರ್ಣಿಮಾ ನನಗೆ ಫೋನ್ ಮಾಡಿದ್ಲು, 7 ಗಂಟೆ ಶೋಗೆ ಮೂವಿಗೆ ಹೋಗೋಣ ಬರ್ತೀಯಾ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವಳಿಗೆ, 4 ಗಂಟೆಗೆ ಹೋಗಿ 8 ಗಂಟೆ ಹಾಗೆ ಮನೇಲಿರೋಣ. 7 ಗಂಟೆ ಅಂದರೆ ಮೂವಿ ಮುಗಿಯೋ ಅಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ, ನಮ್ಮ ಮನೇಲಿ ಕಳ್ಸಲ್ಲ ಅಂತ. ಅಷ್ಟೊತ್ತಿಗೆ ನೀವು ಬಂದ್ರಿ. ಹಾಂ, ಇಷ್ಟು ದಿನ ಟ್ರಿಪ್ ಆಯಿತು, ಈಗ ಮೂವಿ. ಅಲ್ಲಿಂದ ಬಂದು ರೂಮ್ ಸೇರ್ಕೊಂಡ್ಬಿಟ್ರೆ ಮುಗೀತು. ಮತ್ತು ಬೆಳಗ್ಗೆ ಎದ್ರೆ ಕಾಲೇಜು, ಸಾಯಂಕಾಲ ಟ್ಯೂಷನ್ನು, ಮತ್ತೆ ಫ್ರೆಂಡ್ಸ್ ಜೊತೆ ಸುತ್ತೋದು. ಇಷ್ಟು ಬಿಟ್ರೆ ಬೇರೆ ಏನೋ ಕೆಲಸ ಇಲ್ವಾ ನಿಮಗೆ? ಯಾಕದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇನ್ಯಾವ ರೀತಿ ಮಾತಾಡ್ತಾರೆ? ನಿನ್ಗಿಷ್ಟ ಬಂದಾಗ ಆಚೆ ಸುತ್ತಾಡೋದು, ಆಮೇಲೆ ಬಂದು ರೂಮಲ್ಲಿ ಆರಾಮಾಗಿ ಮಲ್ಕೊಳಕ್ಕೆ ಇದೇ ನಿನ್ನ ಮನೆ ಅಂತ ತಿಳ್ಕೊಂಡಿದ್ಯಾ? ಹಾಗಿದ್ರೆ ಇದು ನಮ್ಮನೆ ಅಲ್ವಾ? ನಿಮ್ಮ ಮನೆ ಅನ್ನೋದು ನಿನ್ಗೆ ಏನಿದೆ? ಈ ಮನೆ ಬಗ್ಗೆ ನೀನೇನಾದರೂ ಸ್ವಲ್ಪನಾದರೂ ತಲೆ ಕೆಡ್ಸ್ಕೊಂಡಿದ್ಯಾ? ಒಂದು ಕಡ್ಡಿ ಈ ಕಡೆಯಿಂದ ತೆಗೆದು ಆ ಕಡೆಗೆ ಎತ್ತಿಡಲ್ಲ. ನಿಮ್ಮಮ್ಮ ಬೇರೆ ಇರೋ ಕೆಲಸದವ್ರನ್ನ ಬಿಡಿಸ್ಬಿಟ್ಟು ಅವರೇ ಮನೆ ಕೆಲಸದವರಾಗಿ ಎಲ್ಲ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ಹೋಗಿ ನೀನು ಒಂದು ಸ್ವಲ್ಪ ಸಹಾಯ ಮಾಡು. ಅಮ್ಮನೇ ನನಗೆ ಒಂದಿನೂ ಈ ರೀತಿ ಅಂದಿಲ್ಲ, ನೀವೇನು ಅನ್ನೋದು? ನನಗೆ ಎದುರುತ್ರ ಕೊಡ್ತಾ ಇದ್ಯಾ? ನವ್ಯ, ಸ್ಫೂರ್ತಿ ಇಬ್ರು ಜೋರಾಗಿ ಜಗಳ ಆಡ್ತಿರ್ತಾರೆ. ಅಷ್ಟೊತ್ತಿಗಲ್ಲಿಗೆ ನವೀನ್ ಬರ್ತಾನೆ. ನವ್ಯ, ಯಾಕೆ ಇಬ್ರು ಈ ರೀತಿ ಜಗಳ ಆಡ್ತಿದ್ದೀರಾ? ಏನಾಯ್ತು? ನಿಮ್ ಜಗಳ ಎಲ್ಲಿವರೆಗೂ ಕೇಳಿಸ್ತಿದೆ ಗೊತ್ತಾ? ನಾನೇನು ಕಾಲ್ ಕೆರ್ಕೊಂಡು ಇವಳ ಹತ್ರ ಜಗಳಕ್ಕೆ ಹೋಗ್ಲಿಲ್ಲ. ಯಾವಾಗ ನೋಡೋದು ತಿನ್ನೋದು, ಕಾಲೇಜು, ಇಲ್ಲ ಟ್ಯೂಷನ್ನು, ಇಲ್ಲ ಫ್ರೆಂಡ್ಸ್ ಜೊತೆ ಸುತ್ತೋದು, ಇಲ್ಲ ಅಂದ್ರೆ ರೂಮಲ್ಲಿ ಬಾಗಿಲು ಹಾಕೊಂಡು ಕುತ್ಕೊಳ್ಳೋದು. ಇಷ್ಟು ಬಿಟ್ರೆ ಇವಳು ಏನ್ ತಾನೇ ಮಾಡ್ತಾಳೆ ಮನೇಲಿ? ಸ್ಫೂರ್ತಿ, ಯಾಕೆ? ಅಣ್ಣ, ನನ್ನ ಫ್ರೆಂಡ್ ಪೂರ್ಣಿಮಾ 7 ಗಂಟೆಗೆ ಮೂವಿಗೆ ಹೋಗೋಣ ಅಂತ ಹೇಳಿದ್ಲು. ಅಷ್ಟಕ್ಕೆ ಅತ್ತಿಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಮಾತಾಡ್ದೆ ಇನ್ನೇನು ಮಾಡ್ಬೇಕು ಇವಳಿಗೆ? ಇಷ್ಟು ದಿನ ಟ್ರಿಪ್ ಆಯ್ತು. ಅಲ್ಲ ನವೀನ್, ಇವಳಿಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಕಾಲ ಕಳೆದ್ರೆ ಮನೇಲಿ ಕೆಲಸ ಮಾಡೋರು ಯಾರು? ನಿಮ್ಮಮ್ಮ ಇವತ್ತು ಇರೋ ಕೆಲಸದವಳನ್ನು ಮನೆಯಿಂದ ಆಚೆ ಓಡಿಸಾಯ್ತು. ಎಲ್ಲ ಕೆಲಸ ಅವರೇ ಮಾಡ್ತಾರಂತೆ. ಈ ಮನೇಲಿ ಒಬ್ಬೊಬ್ರು ಒಂದೊಂದು ಥರ ಆಡ್ತೀರಾ. ನನಗಂತೂ ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ. ಆಫೀಸಲ್ಲಿ ನೋಡಿದ್ರೆ ಅಷ್ಟು ಕೆಲಸ ಇರುತ್ತೆ, ಮನೆಗೆ ಬಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಅವತಾರ. ನೋಡು, ನಿಮ್ಮ ಮತ್ಕೆ ಹೇಳ್ತಿರೋದು ಸರಿ. ನಾನಂತೂ ಇದುವರೆಗೂ ನೀನು ಒಂದು ಕೆಲಸ ಮಾಡೋದು ನೋಡೇ ಇಲ್ಲ. ನಾಳೆಯಿಂದ ಬೆಳಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ ಆಮೇಲೆ ರೆಡಿಯಾಗಿ ನೀನು ಕಾಲೇಜಿಗೆ ಹೋಗಬೇಕು, ಗೊತ್ತಾಯ್ತಾ?
ಅಣ್ಣ, ನನಗೆ ಓದ್ಕೊಳ್ಳೋದು ತುಂಬ ಇರುತ್ತೆ. ನಾನು ರೂಮಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನೈಟ್ ಸುಮಾರು ಹೊತ್ತವರೆಗೂ ಓದ್ಕೊಳ್ತೀನಿ. ಏನು ದಿನ ಮೂವಿಗೆ ಹೋಗ್ತೀನ ಅಥವಾ ದಿನ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ಕೆ ಹೋಗ್ತೀನ? ಯಾವಾಗಲೂ ಒಂದೊಂದು ಸರಿ ಹೋಗ್ತೀನಿ. ಅಷ್ಟಕ್ಕೆ ನೋಡು, ನಿನ್ನ ಕಾಲೇಜ್ ಫೀಸ್ ಕಟ್ತಾ ಇರೋರು ನಾವು ಹೇಳ್ದಂಗೆ ನೀನು ಕೇಳಬೇಕು. ಅದೆಲ್ಲ ಎಲ್ಲಿ ತಲೆಗೆ ಹೋಗುತ್ತೆ ಇವಳಿಗೆ? ಆ ಮನೆಯಿಂದ ಏನೋ ಕಾಲೇಜು ವಾಕಬಲ್ ಡಿಸ್ಟೆನ್ಸಲ್ಲಿ ಇತ್ತು, ಪರವಾಗಿರಲಿಲ್ಲ. ಆದರೆ ಇಲ್ಲಿಂದ ದಿನ ಆಟೋ ಮಾಡಿ ಬೇರೆ ಕಳಿಸ್ಬೇಕು ಇವಳನ್ನ. ಅದಕ್ಕೆ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಾ ಈ ಮನೇಲಿ? ಎಲ್ಲ ನೀವು ಕೊಟ್ಟಿರೋ ಸದ್ರ ಅನುಭವಿಸಿ. ಅಣ್ಣ, ಮನೆ ಚೇಂಜ್ ಮಾಡು ಅಂತ ನಾವು ಯಾರಾದರೂ ನಿನ್ನ ಹತ್ರ ಹೇಳಿದ್ವಾ? ಇಲ್ಲ ತಾನೆ? ಅದಕ್ಕೆ ಹೇಳಿದ್ರು ಅಂತ ನೀನೇ ಮನೆ ಚೇಂಜ್ ಮಾಡಿಬಿಟ್ಟು ಈ ಕಾಲೇಜಿಗೆ ದೂರ ಹಾಗೆ ಹೀಗೆ ಅಂದ್ರೆ ಅದಕ್ಕೆ ನಾನೇನು ಮಾಡಲಿ? ಇನ್ನೂ ಕೋಪ ಮಾಡ್ಕೊಂಡೇ ಇದ್ದೀರಾ? ಹೋಗಿ ಬಿಡಿ. ನಿಮ್ಮ ಮನಸ್ಸೇನು ಅಂತ ಅವ್ರಿಗೆ ಯಾರಿಗೂ ಅರ್ಥನೇ ಆಗಿಲ್ಲ. ಬನ್ನಿ, ಸ್ವಲ್ಪ ಹೆಡ್ ಮಸಾಜ್ ಮಾಡ್ತೀನಿ, ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ. ಇವರೆಲ್ಲ ಯಾಕೆ ಹೀಗೆ ಆಡ್ತಾರೆ ನವ್ಯ? ನಾನು ಎಷ್ಟು ಕಷ್ಟಪಟ್ಟು ದುಡಿದ್ರು ಇವ್ರಿಗದ್ರ ವ್ಯಾಲ್ಯೂನೇ ಗೊತ್ತಾಗ್ತಿಲ್ಲ. ಅಯ್ಯೋ, ಅವ್ರ ವಿಷಯ ಬಿಟಾಕಿ ನವೀನ್. ನವ್ಯ ಅಂತೂ ನವೀನ್ನ ಪೂರ್ತಿ ಚೇಂಜ್ ಮಾಡಿಬಿಟ್ಟಿರ್ತಾಳೆ. ನವೀನ್ ತಾನು ಮಾಡ್ತಿರೋದು ತಪ್ಪೋ ಸರಿನೋ ಯಾವುದ್ರ ಬಗ್ಗೆನೂ ಯೋಚನೆನೇ ಮಾಡ್ತಿರಲ್ಲ. ನವ್ಯ ಹೇಗೆ ಹೇಳ್ತಾಳೋ ಹಾಗೆ ಮಾಡ್ತಿರ್ತಾನೆ. ಇತ್ತೀಚೆಗಂತೂ ನವೀನ್ ತನ್ನ ತಂದೆನ, ತಾಯಿನ, ತಂಗಿನ ಸರಿಯಾಗಿ ಮಾತು ಆಡಿಸ್ತಿರಲ್ಲ. ಸ್ಫೂರ್ತಿ ತನ್ನ ಫ್ರೆಂಡ್ ಜೊತೆ ಮೂವಿಗೆ ಹೋಗಿರ್ತಾಳೆ. ಈ ಕಡೆ ಉಮಾಪತಿ ಮತ್ತೆ ಸುಮತಿ ಇಬ್ರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಸುಮತಿ, ಪ್ರವೀಣಂಗೊಂದು ಫೋನ್ ಮಾಡೆ. ಪ್ರವೀಣ್ ಯಾಕೋ ಫೋನೇ ರಿಸೀವ್ ಮಾಡ್ತಿಲ್ಲ ರೀ. ಅವನಿನ್ನೂ ಆಫೀಸಿಂದ ಬಂದಿದ್ದಾನೋ ಇಲ್ವೋ ನೋಡೋಣ. ಪುಷ್ಪಂಗ್ ಮಾಡು, ಹಾಗೆ ಸ್ಪೀಕರ್ ಆನ್ ಮಾಡು. ಹಲೋ ಹಲೋ ಪುಷ್ಪ, ಹೇಳಿ ಅತ್ತೆ, ಕಾಫಿ ಆಯ್ತಾ? ಹಾಂ ಆಯಿತು. ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ, ಹಾಗೆ ಫೋನ್ ಮಾಡಿದೆ. ಪ್ರವೀಣಂಗೂ ಮಾಡಿದೆ, ಅವ್ನು ಫೋನೇ ತಗೊಳ್ಳಿಲ್ಲ. ಅವರು ಆಫೀಸಲ್ಲಿದ್ದಾರೆ ಅತ್ತೆ. ಇವತ್ತೇನೋ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಹೇಳ್ತಾ ಇದ್ರು. ಬರೋದು ರಾತ್ರಿ ಆಗುತ್ತೆ ಅಂತಾನೂ ಹೇಳಿ ಹೋಗಿದ್ದಾರೆ. ಹೌದಾ? ನೀನೇನು ಮಾಡ್ತಿದ್ದೆ? ಸಂಜೆ ಆಯ್ತಲ್ಲ, ದೇವ್ರ ದೀಪ ಹಚ್ಚೋಣ ಅಂತ ಬಂದೆ. ಹೇಳಿ ಅತ್ತೆ, ಏನು ವಿಷಯ? ಸುಮತಿ ಮನೇಲಿ ಏನೇನು ನಡೀತಿದೆ ಅದು ಎಲ್ಲದ್ರ ಬಗ್ಗೆನೂ ತನ್ನ ದೊಡ್ಡ ಸೊಸೆ ಪುಷ್ಪ ಹತ್ರ ಹೇಳ್ತಾಳೆ. ಹೌದಾ? ಏನತ್ತೆ, ಮಾವನ್ನ ಅಷ್ಟರ ಮಟ್ಟಿಗೆ ಆಟ ಆಡಿಸ್ತಾಳೆ ಅಂದ್ರೆ? ಅಲ್ಲ, ಮಾವ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರಾ? ಸುಮ್ಮನೆ ಇರೋ ಥರ ಮಾಡಿಬಿಟ್ಟಿದ್ದಾಳಮ್ಮ ಅವಳು. ಅಲ್ಲ ಅತ್ತೆ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನವೀನಾದರೂ ಒಂದು ಮಾತು ತನ್ನ ಹೆಂಡತಿಗೆ ಹೇಳ್ಬೋದಲ್ವಾ, ಈ ರೀತಿ ಎಲ್ಲ ನಡ್ಕೋಬೇಡ ಅಂತ. ನಿಮಗೆ ಮಾವಂಗೆ ಇಬ್ಬರಿಗೂ ಎಷ್ಟೊಂದು ವಯಸ್ಸಾಗಿದೆ. ಸೊಸೆ ಆದವಳು ಎಲ್ಲ ಕೆಲಸನೂ ತಾನೇ ಮಾಡೋದು ಬಿಟ್ಟು ನಿಮಗೆ ಹೇಳ್ತಾ ಇದ್ದಾಳಲ್ಲ ಅವಳು, ಮನೆ ಕೆಲಸ ಎಲ್ಲ ನೀವೇ ಮಾಡಿ ಅಂತ. ಅತ್ತೆ, ನೀವು ಅವಳು ಬೇರೆ ಮನೆ ಮಾಡಿ ಅಂದ ತಕ್ಷಣ ಮಾಡಲೇಬಾರ್ದಾಗಿತ್ತು. ಛೇ, ಪುಷ್ಪ ಆಡಿದ ಮಾತು ಕೇಳಿ ಉಮಾಪತಿಗೆ ಪಾಪ ಪುಷ್ಪ ನಮ್ಮಲ್ಲಿ ಎಷ್ಟೊಂದು ಕಾಳಜಿ ಇದೆ ಅವಳಿಗೆ ಅಂತ ಅನ್ಸತ್ತೆ. ಹೌದಮ್ಮ ಪುಷ್ಪ, ನೀನು ಹೇಳಿದ ನಿಜ. ನಾವು ನಮ್ಮ ಸ್ವಂತ ಮನೆ ಬಿಟ್ಟು ಬರಲೇಬಾರ್ದಿತ್ತು. ತನ್ನ ಮಾವ ಮಾತಾಡಿದ್ ಕೇಳಿ ಪುಷ್ಪಂಗೆ ಎಷ್ಟು ಆಶ್ಚರ್ಯ ಆಗುತ್ತೋ ಅಷ್ಟೇ ಬೇಜಾರು ಆಗುತ್ತೆ, ಅಷ್ಟೇ ಗಾಬರಿನೂ ಆಗುತ್ತೆ. ಮಾವ ಮಾವ ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ? ಹೌದಮ್ಮ, ನಿನ್ನ ನಡವಳಿಕೆ ಗುಣ ಎಂಥದ್ದು ಅಂತ ನಾನು ನೋಡಲಿಲ್ಲ. ನನ್ನ ಮಗನ ತಲೆ ಕೆಡಿಸಿ ನಮ್ಮ ಮನೆಗೆ ಬಂದು ಸೇರಿಕೊಂಡೆ ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು. ಅಯ್ಯೋ, ಅದನ್ನೆಲ್ಲ ಬಿಡಿ ಮಾವ. ಇವಾಗಿರೋ ಪರಿಸ್ಥಿತಿಗೆ ಒಂದು ಪರಿಹಾರ ಹುಡ್ಕೋಬೇಕು ಅಷ್ಟೇ. ನೋಡಮ್ಮ, ಪ್ರವೀಣ್ ಹತ್ರ ಈ ವಿಚಾರವಾಗಿ ಮಾತಾಡಿ ನನಗೆ ಫೋನ್ ಮಾಡು. ಅತ್ತೆ, ಅಷ್ಟು ಕಷ್ಟಪಟ್ಕೊಂಡು ನೀವು ಯಾಕೆ ಅಲ್ಲಿರಬೇಕು? ನಿಮ್ಮ ಪಾಡಿಗೆ ನೀವು ನಿಮ್ಮ ಮನೆಗೆ ಹೋಗ್ಬೋದಲ್ವಾ? ಹೋಗ್ಬೋದು, ಆದರೆ ನಾನು ಕೂಡಿಟ್ಟಿದ್ದ ಹಣ ಎಲ್ಲ ಅರ್ಧಕ್ಕರ್ಧ ಖಾಲಿನೇ ಆಗೋಗಿದೆ. ಅಲ್ಲಿ ಹೋಗಿ ಮನೆ ದಿನಸಿ, ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ಲು ಎಲ್ಲ ಹೇಗೆ ನಿಭಾಯಿಸ್ತೀನೋ ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿದ್ರೆ ನವೀನನು ಸ್ವಲ್ಪ ನೋಡ್ಕೋತಾನಲ್ಲ ಅಂತ ಒದ್ದಾಡ್ಕೊಂಡಿದ್ದೀವಿ ಅಷ್ಟೇ. ಅದೆಲ್ಲ ಹೇಗೋ ಆಗುತ್ತೆ ಮಾವ. ಇರೋದ್ರಲ್ಲಿ ಏನೋ ಒಂದು ಮಾಡ್ಕೊಂಡ್ರಾಯ್ತು. ಹಾಗಂತ ಇಷ್ಟೊಂದು ಕಷ್ಟಪಟ್ಕೊಂಡು ಅಲ್ಲಿರ್ಬೇಕಾ? ಇನ್ನೇನು ಮಾಡೋದಮ್ಮ, ಸ್ಫೂರ್ತಿ ಕಾಲೇಜ್ ಫೀಸು ನವೀನನೇ ಕೊಡ್ತಾ ಇದ್ದಾನೆ. ಹಾಗಿರುವಾಗ ನಾವಲ್ಲೇ ತಾನೇ ಇರಬೇಕು. ಸರಿ ಅತ್ತೆ, ನೀವಿವಾಗ ಏನು ಯೋಚನೆ ಮಾಡದೆ ಆರಾಮಾಗಿ ಮನೆಗೆ ಹೋಗಿ. ಇವ್ರ ಆಫೀಸಿಂದ ಬಂದಮೇಲೆ ನಾನು ಇವ್ರ ಹತ್ರ ಮಾತಾಡ್ತೀನಿ. ನಾಳೆ ನಿಮಗೆ ಫೋನ್ ಮಾಡ್ತೀನಿ. ಸರಿ? ಅಲ್ಲ ಕಣೆ ಸುಮತಿ, ನಾವಿಷ್ಟೆಲ್ಲ ಹೇಳಿದ್ರು ಪುಷ್ಪ ನಾವೇ ಆ ಮನೆಗೆ ಬರ್ತೀವಿ ಬಿಡಿ ಮಾವ, ಅಥವಾ ನೀವೇ ನಮ್ಮ ಮನೆಗೆ ಬನ್ನಿ ಅಂತ ಒಂದು ಮಾತು ಹೇಳಲಿಲ್ಲ ಅಲ್ವಾ? ಹೇಗೆ ಹೇಳ್ತಾಳೆ? ನೀವೇ ತಾನೇ ಮಗನ ಸೊಸೆನು ಮನೆಯಿಂದ ಆಚೆ ಓಡಿಸಿದ್ದು. ಈಗ ನೀವೊಂದು ಮಾತು ಹೇಳಬೇಕಲ್ವಾ? ನೀವೇ ನಮ್ಮ ಮನೆಗೆ
ಬಂದ್ಬಿಡಿ ಅಂತ. ಅವಳು ಕರೀಲಿ ಅಂತ ನಾವ್ಯಾಕೆ ಅನ್ಕೋಬೇಕು ಹೇಳಿ? ಅದು ಸರಿನೇ. ಅವಳು ಪ್ರವೀಣನ ಹತ್ರ ಮೊದಲು ಮಾತಾಡಲಿ, ಪ್ರವೀಣ ನಮಗೆ ಫೋನ್ ಮಾಡಲಿ, ಆಮೇಲೆ ನಾನು ಅವನ ಹತ್ರ ಎಲ್ಲನೂ ಮಾತಾಡ್ತೀನಿ. ರಾತ್ರಿ ಊಟ ಮುಗಿಸಿ ಪುಷ್ಪ ವಾಕಿಂಗ್ ಹೋಗಿ ಬರೋಣ ಅಂತ ಪ್ರವೀಣನ್ನ ಕರ್ಕೊಂಡು ಬರ್ತಾಳೆ. ಪುಷ್ಪ, ಏನಿವತ್ತು ವಾಕಿಂಗ್ ಹೋಗೋಣ ಅಂತ ಕರ್ಕೊಂಡು ಬಂದೆ? ಏನು ಸಮಾಚಾರ? ಏನಾದರೂ ಮಾತಾಡಬೇಕಿತ್ತಾ? ಹೌದು ರೀ, ಆದರೆ ನೀವು ಕೋಪ ಮಾಡ್ಕೊಳ್ದೆ ಸಮಾಧಾನದಿಂದ ಕೇಳ್ತೀನಿ ಅನ್ನೋದಾದ್ರೆ ನಾನು ಆ ವಿಚಾರ ಇಲ್ಲೇ ಹೇಳ್ತೀನಿ, ಇಲ್ಲ ಅಂದರೆ ಮನೇಲೇ ಮಾತಾಡೋಣ. ನಿನ್ನ ಮೇಲೆ ನಾನು ಯಾವತ್ತು ಕೋಪ ಮಾಡ್ಕೊಂಡಿದ್ದೀನಿ? ಅದು ಏನು ಹೇಳು, ಪರವಾಗಿಲ್ಲ. ಪುಷ್ಪ ತನ್ನ ಗಂಡಂಗೆ ತನ್ನ ಅತ್ತೆ ಮಾವ ಹೇಳಿದ ಎಲ್ಲ ವಿಚಾರನೂ ಹೇಳ್ತಾಳೆ. ಓಹೋ, ಈಗ ಅವ್ರ ಕಷ್ಟ ಇದೆಯಲ್ಲ, ಅದಕ್ಕೆ ನನ್ನ ನೆನಪಾಗಿರಬೇಕು. ಇಷ್ಟು ದಿನ ನೀನು ಎಲ್ಲಿದೆಯಾ, ಹೇಗಿದೆಯಾ, ಏನು ಮಾಡ್ತಿದ್ಯಾ, ಏನಾದರೂ ತಿಂದ್ಯಾ, ಬಿಟ್ಟಿಯಾ, ಹೇಗೆ ಮನೆ ಎಲ್ಲನೂ ಮೇಂಟೈನ್ ಮಾಡ್ತಿದ್ಯಾ, ಏನಾದರೂ ಕೇಳಿದ್ರಾ? ಇಲ್ಲ ತಾನೇ? ರೀ, ಈಗ ಅವರಿಗೆ ನವ್ಯಾಗಿಂತ ನಾನು ನೀವೇ ಪರವಾಗಿಲ್ಲ ಅಂತ ಅನಿಸಿದೆ. ಅದು ಅಲ್ಲದೆ ಅತ್ತೆ ಮೊದಲಿಂದನೂ ನನ್ನ ಜೊತೆ ಚೆನ್ನಾಗೇ ಇದ್ದಾರಲ್ವಾ. ಮಾವ ಮಾತಾಡಿದಾಗ ನನಗೆ ಎಷ್ಟು ಆಶ್ಚರ್ಯ ಆಯಿತು ಗೊತ್ತಾ. ಪಾಪ ಮಾವ ಹೆಂಗಿದ್ದವರು ಹೆಂಗಾಗೋಗಿದ್ದಾರೆ ಗೊತ್ತಾ. ಗೊತ್ತಾಗ್ಲಿ ಬಿಡು, ಎಲ್ರಿಗೂ ಎಲ್ಲಾನು ಒಂದಲ್ಲ ಒಂದಿನ ಗೊತ್ತಾಗಲೇಬೇಕು. ಅಷ್ಟಿರೋರು ನಮ್ಮನ್ನು ಮನೆ ಬಿಟ್ಟು ಹೋಗಿ ಅಂತ ಯಾಕೆ ಹೇಳಬೇಕಾಗಿತ್ತು? ರೀ, ಅವ್ರ ಮನಸ್ಸಲ್ಲಿ ನಮ್ಮನೆಗೆ ಬರಬೇಕು ಅಂತ ಇದೆ ಅನ್ಸುತ್ತೆ, ಅಥವಾ ನಾವೇ ಅಲ್ಲಿಗೆ ಹೋಗಬೇಕು ಅಂತ ಇದೆ ಅನ್ಸುತ್ತೆ. ಆದರೆ ನಿಮ್ಮನ್ನು ಕೇಳದೆ ನಾನು ಕರೆಯೋಕ್ಕೂ ಆಗಲ್ಲ, ಅಲ್ಲಿಗೆ ಬರ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಅದಕ್ಕೆ ನಾನು ಇವ್ರ ಹತ್ರ ಮಾತಾಡಿ ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಬೇಡ, ಅವ್ರು ಬರೋದು ಬೇಡ, ನಾವು ಅಲ್ಲಿಗೆ ಹೋಗೋದು ಬೇಡ. ಹಾಗಂದ್ರೆ ಹೇಗೆ? ಈಗ ಅತ್ತೆಗೆ ನಾನು ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ನಾನು ಅವ್ರಿಗೆ ಏನಂತ ಹೇಳಿ? ನೀನು ಫೋನು ಮಾಡಬೇಡ, ಅವ್ರು ಫೋನ್ ಮಾಡಿದ್ರೆ ರಿಸೀವು ಮಾಡಬೇಡ. ಈ ವಿಚಾರದ ಬಗ್ಗೆ ಇನ್ಯಾವತ್ತೂ ನನ್ನ ಹತ್ರ ಮಾತು ಆಡಬೇಡ. ರೀ, ನಿಂತ್ಕೊಳ್ಳಿ. ಅಯ್ಯೋ ದೇವ್ರೆ, ಇವ್ರು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರಲ್ಲ. ಈಗ ನಾಳೆ ಅತ್ತೆ ಫೋನ್ ಮಾಡಿದ್ರೆ ನಾನು ಏನಂತ ಹೇಳೋದು? ಅವ್ರನ್ನೇ ಸಮಾಧಾನ ಮಾಡ್ಲಾ ಅಥವಾ ಇವ್ರನ್ನೇ ಸಮಾಧಾನ ಮಾಡ್ಲಾ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಛೇ, ಸುಮ್ಮನೆ ನಮ್ಮ ಅಪ್ಪ ಅಮ್ಮನ ನೋಡಿದ ಹುಡುಗನ ಮದುವೆ ಮಾಡ್ಕೊಂಡಿದ್ದಿದ್ರೆ ಇದು ಯಾವ ತೊಂದರೆನೇ ಇರ್ತಿರ್ಲಿಲ್ಲ ಅನ್ಸುತ್ತೆ. ಪಾಪ ಪುಷ್ಪಂಗೆ ಈಗ ತಾನು ಯಾಕಾದರೂ ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಂತ ಅನ್ಸಿರತ್ತೆ. ಪುಷ್ಪ ಪ್ರವೀಣ್ನ ಸಮಾಧಾನ ಮಾಡ್ತಾಳ, ಅಥವಾ ತನ್ನ ಅತ್ತೆ ಮಾವನ ಸಮಾಧಾನ ಮಾಡ್ತಾಳ, ಅಥವಾ ಪ್ರವೀಣ್ ಹೇಳ್ದಂಗೆ ಅತ್ತೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ವಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.